ನಿಮ್ಗೆ ಈ ಖಾತೆ ಹಂಚಿಕೆ ಆದ್ಮೇಲೆ ಪಾಪ ನೀವೆಲ್ಲೂ ಹೊರಗಡೆ ಹೋಗೋದಂಗಿಲ್ಲ ಅಂತ ಅನ್ಸುತ್ತೆ. ನೇರವಾಗಿ ಸೆಷನ್ಗೆ ಪ್ರಿಪೇರ್ ಆಗಿ ಬಂದಂಗೆ ಕಾಣ್ತಾ ಇದೆ. ನಮ್ಮ ವಿಜಯನಗರ ಜಿಲ್ಲೆಗೆ ಹೋಗಿ ಧ್ವಜಾರೋಹಣ ಮಾಡಿ ನಾವು ಮತ್ತೆ ಸೀದಾ ನಾವು ಅಸೆಂಬ್ಲಿಗೆ ಬಂದಿದ್ವಿ. ಅಸೆಂಬ್ಲಿಗೆ ಬಂದ್ರಿ. ಈಗ ಅಸೆಂಬ್ಲಿ ಮುಗಿದ್ಮೇಲೆ ನಿಮ್ದೇನು ನೆಕ್ಸ್ಟ್ ಪ್ಲಾನ್? ಎಲ್ಲಿಗೆ ಹೋಗ್ಬೇಕು? ನಾವು ನೆಕ್ಸ್ಟ್ ಪ್ಲಾನ್ ನಾವು ಮೊದಲು ಮಾಡ್ಬೇಕು ಅನ್ಕೊಂಡಿದ್ರಿ? ಎಲ್ಲೆಲ್ಲಿ ಹೋಗ್ಬೇಕು ಅನ್ಕೊಂಡಿದ್ರಿ? ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ಈಗ ಮೊದಲನೇದಾಗಿ ನಾವು ಮುಗಿದ ತಕ್ಷಣ ನಮ್ಮ ಈಗ ನನಗೆ ಬಂದಿರತಕ್ಕಂತ ನೀವು ಅಂದಂಗ ಮೀನುಗಾರಿಕೆ, ಒಳನಾಡು, ಸಾರಿಗೆ ಅವೆಲ್ಲವೂ ಸಹ ಇರೋದ್ರಿಂದ ನಾನು ಮೊದಲು ನಮ್ಮ ಕರಾವಳಿ ಭಾಗದಲ್ಲಿ ಹೋಗಿ ಅಲ್ಲಿ ಒಂದೆಲ್ಲವನ್ನ ದೇವಸ್ಥಾನಗಳು ಇದ್ದಾವೆ, ಮುಜರಾಯಿ ಸಂಬಂಧಪಟ್ಟಂತ ದೇವಸ್ಥಾನಗಳು, ಅಲ್ಲಿ ಒಳ್ಳೊಳ್ಳೆ ಪ್ರವಾಸಿ ತಾಣಗಳಿದ್ದಾವೆ, ಒಳ್ಳೆ ದೇವಸ್ಥಾನಗಳಿದ್ದಾವೆ, ಮತ್ತೆ ಬಂದರುಗಳಿದ್ದಾವೆ. ಎಲ್ಲ ಮೀನುಗಾರಿಕೆ ಇದು ಒಂದು ತಂಡನಲ್ಲಿ ಐತಿ. ಅಲ್ಲಿ ನಾನು ಹೋಗಿ ಒಂದ್ ಸ್ವಲ್ಪ ಅಲ್ಲಿಯ ಜನರ ಸಮಸ್ಯೆಗಳನ್ನ ಆಲಿಸಿಕೊಂಡು ಅಲ್ಲಿ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಎಲ್ಲವೂ ಕೂಲಂಕುಷ ಅಧ್ಯಯನ ಮಾಡ್ಕೊಂಬಂದು ಅದಕ್ಕೊಂದು ನಿರ್ಣಯ ತಗೋಬೇಕಂತ. ದೇವಸ್ಥಾನಗಳ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ, ತುಂಬಾ ಒಳ್ಳೆ ವಿಚಾರ. ಅಭಿವೃದ್ಧಿ ಆಗಿರೋ ದೇವಸ್ಥಾನಗಳ ಬಗ್ಗೆ ಯೋಚನೆ ಮಾಡ್ತೀರಾ ಅಥವಾ ಸಿ ಗ್ರೇಡ್, ಪ್ರವರ್ಗ ಸಿ, ಪ್ರವರ್ಗ ಬಿ ಅಂತ ಇದೆ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ? ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಸೇರಿ ಚರ್ಚೆ ಮಾಡಿ, ಈಗ ನೀವು ಆದಾಯ ಬರ್ತಕ್ಕಂಥ ದೇವಸ್ಥಾನಗಳು ಇದ್ದಾವೆ, ಅದರಲ್ಲಿ ಒಂದು ಮಧ್ಯಮ ವರ್ಗದ ದೇವಸ್ಥಾನ ಸ್ವಲ್ಪ ಆದಾಯ ಬರ್ತಕ್ಕಂಥದ್ದು, ಸಿ ಗ್ರೇಡ್ ಆದಾಯ ನೆಲದಲ್ಲೇ ನಿರ್ವಹಣೆ ಮಾಡ್ತಕ್ಕಂಥ ಕಷ್ಟ ಇದೆ. ಅಂತದಕ್ಕೆ ಏನಾದ್ರೂ ಬದಲಾವಣೆ ಮಾರ್ಪಾಡು ಮಾಡಿ ಆ ಸಿ ಗ್ರೇಡ್ ದೇವಸ್ಥಾನದ ಅಭಿವೃದ್ಧಿ ಕಡೆಗೆ ಗಮನ ಹರಿಸ್ತಕ್ಕಂಥದ್ ಕಡೆಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಮಾಹಿತಿ ತಗೋಬೇಕು. ನಾವು ಎಲ್ಲವನ್ನ ತಿಳ್ಕೊಂಡು ಆದ್ಮೇಲೆ ಅದ್ ನಿರ್ಣಯ ತಗೊಳ್ತೇನೆ. ಅಲ್ಲಿವರೆಗೆ ನಾನು ಇನ್ನೇನ್ ಮಾಡ್ಲಿಕ್ಕೆ ಈಗ ಹೇಳಕ್ಕಾಗಲ್ಲ. ಸೊ ಅಧಿಕಾರಿ ಕೊಡುವಂತ ಮಾಹಿತಿಯನ್ನ ನೀವು ಹೇಗೆ ರಿಸೀವ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಎಷ್ಟು ನೀವು ನಂಬ್ತೀರಿ ಅನ್ನೋದು ಅದು ಕೂಡ ಡಿಪೆಂಡ್ ಆಗುತ್ತೆ. ಯಾಕೆಂದ್ರೆ ಇವತ್ತು ಅಧಿಕಾರಿಗಳು ಕೊಟ್ಟಂತ ದಾಖಲೆಗಳು, ಅಧಿಕಾರಿಗಳು ಕೊಡುವಂತ ಮಾಹಿತಿ ಎಲ್ಲವೂ ಕೂಡ 100ಕ್ಕೆ 100ರಷ್ಟು ಕರೆಕ್ಟ್ ಆಗಿರುತ್ತೆ ಅನ್ನೋ ನಂಬಿಕೆ ಯಾರಿಗೂ ಇಲ್ಲ. ಅದು ನೀವು ಹೇಳೋದು ಸತ್ಯಕ್ಕೆ ಹತ್ರ ಇದು ಗೊತ್ತಿಲ್ಲ. ಆದ್ರೆ ಅಧಿಕಾರಿಗಳು ಮಾಹಿತಿ ತಗೊಳೋದ್ರ ಜೊತೆಗೆ ಸಂಬಂಧಪಟ್ಟಂತ ಆ ಏರಿಯಾದಲ್ಲಿ ಇರ್ತಕ್ಕಂಥ ಧರ್ಮದರ್ಶಿಗಳು ಇರ್ಬೋದು, ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರ ಅಹವಾಲುಗಳು ಇರ್ಬೋದು, ಸಾರ್ವಜನಿಕರ ಮಾಹಿತಿಯನ್ನ ಕಲೆ ಹಾಕಿ ಈ ಭಾಗದಲ್ಲಿ ಏನು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ, ಅಲ್ಲಿನ ಮೂಲ ನಡೆದು ಬಂದ ದಾರಿ ಯಾವ ರೀತಿ ಇದೆ ಅಂತ ತಿಳ್ಕೊಂತ, ದೇವಸ್ಥಾನದ ನಡೆದು ಬಂದಂತ ಪಾರಂಪರಿಕವಾಗಿ ನಡೆದು ಬಂದಂತ ವಿಚಾರಧಾರೆಗಳನ್ನ ತಿಳ್ಕೊಂಡು ಅಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಅವ್ರು ಕೊಟ್ಟಂತ ಮಾಹಿತಿ ಮತ್ತೆ ಅಧಿಕಾರಿಗಳು ಕೊಟ್ಟಂತ ಮಾಹಿತಿಯಲ್ಲಿ ಸ್ವಲ್ಪ ಪುಟ್ಟ ಲೋಪದೋಷಗಳು ಸರಿಪಡಿಸ್ಕೊಂಡು ನಾವು ಅಲ್ಲಿ ನ್ಯಾಯ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಸೊ ಈಗ ನೀವು ಈ ಜವಾಬ್ದಾರಿ ತಗೊಂಡಾದ್ಮೇಲೆ ನಿಮ್ಗೇನೇನು ಈಗ ಆಸಕ್ತಿ ಅನ್ಸಿದ್ ಯಾವುದು? ತುಂಬಾ ಇಂಟ್ರೆಸ್ಟಿಂಗ್ ಇದೆ, ನಾನು ಇದ್ರ ಕಡೆ ಗಮನ ಕೊಡಬೇಕು ಅಂತ ಅನ್ಸಿದ್ ಯಾವುದು? ಒಂದು ಮುಜರಾಯಿ ಇಲಾಖೆ ತಗೊಳ್ಳಿ, ಒಂದು ಬಂದರು ಇಲಾಖೆ ತಗೊಳ್ಳಿ, ಒಂದು ಮೀನುಗಾರಿಕೆ ಇಲಾಖೆ ತಗೊಳ್ಳಿ, ಮತ್ತೆ ಒಳ ಜಲಸಾರಿಗೆದೊಂದು ತಗೊಳ್ಳಿ. ಎಲ್ಲಾ ನನ್ನ ಇಲಾಖೆಯನ್ನು ಸಹ ಜವಾಬ್ದಾರಿಯನ್ನು ತಗೋಬೇಕು. ಅಲ್ಲ ಅಂದ್ರೆ ನಾನು ಹೇಳಿದ್ದು ಜವಾಬ್ದಾರಿಗಳು ತಗೊಂಡಿದ್ದೆ. ನನ್ನ ಪ್ರಶ್ನೆ ಅದರಲ್ಲಿ ವಿಶೇಷವಾಗಿ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅತಿ ವಿಶೇಷವಾಗಿ ನನಗೆ ಒಂದು ಜವಾಬ್ದಾರಿ ಅಂದ್ರೆ ನಮ್ಮ ದೇವಸ್ಥಾನದ ಜವಾಬ್ದಾರಿ, ಅದ್ರ ಕಡೆಗೆ ಹೆಚ್ಚಿನ ಒತ್ತು ಕೊಟ್ಟು ನಾವು ಸಮಗ್ರವಾದಂತ ಒಂದು ಅಭಿವೃದ್ಧಿ ಕಡೆಗೆ ಈ 4 ಇದರಲ್ಲಿ ನಿಮಗೆ ಮುಜರಾಯಿನ ಒಂದ್ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಅಲ್ಲಿ ನಮ್ಮ ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನೇನು ನ್ಯೂನತೆ ಐತಿ, ಹೊರಗಡೆಯಿಂದ ಬರ್ತಕ್ಕಂಥ ಭಕ್ತರು ಬಂದ ಮೇಲೆ ಅವ್ರಿಗೆ ಯಾವ ರೀತಿ ವ್ಯವಸ್ಥೆಗಳು ಇದಾವೆ, ಅಲ್ಲಿ ಮೂಲಭೂತ ಸೌಕರ್ಯಗಳು ಏನೈತೆ, ಕುಡಿಯೋ ನೀರು ಇರ್ಬೋದು, ಶೌಚಾಲಯ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಮತ್ತೆ ಅವ್ರ ಪ್ರವಾಸಿ ತಾಣದ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು, ದೇವಸ್ಥಾನ ಸುತ್ತಮುತ್ತ ಯಾವ ರೀತಿ ಅದನ್ನ ನಾವು ಹಸಿರು ಕ್ರಾಂತಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು. ಇವೆಲ್ಲವನ್ನು ಸಹ ಅವನ್ನ ನೋಡ್ಬಿಟ್ಟು ಅಂತ ಬಂದಂತವರಿಗೆ ಪ್ರಶಾಂತವಾಗಿ ಇದ್ದು 1 ಗಂಟೆ ನಾವು ಅಲ್ಲಿ ದೇವಸ್ಥಾನದ ಪ್ರಶಾಂತವಾಗಿ ನಾವು ಶಾಂತಿಯಾಗಿ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗುವಂತ ಮಟ್ಟಕ್ಕೆ ನಾವು ಆ ದೇವಸ್ಥಾನವನ್ನ ಅಭಿವೃದ್ಧಿ ಕಡೆಗೆ ಗಮನ ಹರಿಸ್ತೇವೆ.